ಈಗ ASDDO ಈಗೇನೀಗ ಲೀಸ್ಟನ್ನು ಏನು ಹೊರಡಿಸಿದೆಯಲ್ಲ, ಇದು ಮುಂದಿನ ಪ್ರೋಸೆಸ್ ಹೇಗಾಗುತ್ತೆ? ಆನಂತರ ಈ ಪ್ರೋಸೆಸ್ನಲ್ಲಿ ಫಿಲ್ಟರ್ ಮಾಡ್ತಾರೆ, ಕೆಲವರು ದಾಖಲಾತಿಗಳನ್ನು ಕೊಡ್ತಾರೆ, ಎಲ್ಲವೂ ಕೂಡ ಅಲ್ಲಿ ಸಬ್ಮಿಷನ್ ಆಗುತ್ತೆ. ಅದಾದ ನಂತರ ಫಿಲ್ಟರ್ ಆಗಿ ನಂತರದ ಹಂತದಲ್ಲಿ ಅದು ಅಪ್ಡೇಟ್ ಆಗುತ್ತಾ ಅಥವಾ ಕೊನೆ ಹಂತದಲ್ಲಿ ನಮಗದು? ಇಲ್ಲ, ಈ ಕಾರ್ಯಕ್ರಮ ಅಕ್ಟೋಬರ್ 27ಕ್ಕೆ ಮುಗೀತು. ಅದಾದಮೇಲೆ ಸಾಮಾನ್ಯವಾಗಿ ಸಿಸ್ಟಮೆಟಿಕ್ ರಿವ್ಯೂ ಅಂತ ಇರುತ್ತಲ್ಲ, ಅದಾಗ್ತಿರುತ್ತೆ. ಸಮ್ಮರಿ ರಿವಿಷನ್ ಅಂತ, SSR ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತ ವರ್ಷಕ್ಕೊಮ್ಮೆ ಇಡೀ ವರ್ಷ ಆಗ್ತಿರ್ತದೆ. ಅದರಲ್ಲಿ ನಮ್ಮ ಹೆಸರನ್ನು ಯಾವಾಗ ಬೇಕಾದರೂ ಸೇರಿಸ್ಕೊಡ್ಬೋದು. ಕರೆಕ್ಟ್. ಎರಡೆರಡು ಕಡೆಗಳಲ್ಲಿ ಈಗ ಅವರು ಗುರುತಿನ ಚೀಟಿಯನ್ನು ಹೊಂದಿರ್ತಾರೆ. ಆ ಎರಡೆರಡು ಕಡೆಗಳಲ್ಲಿ ಗುರುತಿನ ಚೀಟಿಯನ್ನು ಹೊಂದಿರೋದು ಅದು ಅಪರಾಧವಾ? ಅದು ಅಪರಾಧ. ಅಪರಾಧ ಅದು ಕಾನೂನಿನ ರೀತಿಯಲ್ಲಿ ಅಥವಾ CEO ರೂಲ್ಸ್ ಪ್ರಕಾರ ಅದು ಅಪರಾಧ. ಓಕೆ. ಆ ರೀತಿಯ ಅಪರಾಧಗಳು ಆಗದ ಹಾಗೆ ನಾವು ಅದನ್ನು ಒಂದು ಗುರುತಿನ ಚೀಟಿಯನ್ನು ಯಾವುದೇ ಸಮಯದಲ್ಲಿ ಬೇಕಾದರೂ ಮಾಡಿಕೊಳ್ಳಬಹುದು, ಅಂದರೆ ಅದನ್ನು ಕಿತ್ತಾಕ್ಬೋದು ನಾವು. ASDD ಅಲ್ಲೂ ಕೂಡ ನಮಗೆ ಇಂಥವರು ಇಂಥ ಜಾಗದಲ್ಲಿದ್ದಾರೆ ಅಂತೇಳಿ ಬರುತ್ತೆ. ಅಂದರೆ ಇಂಥವ್ರು ಅವ್ರ ಹೆಸರು ಇರೋದಿಲ್ಲ, ಇನ್ನೊಂದು ಜಾಗದಲ್ಲೂ ಅವ್ರ ಹೆಸರು ಇರೋದಿಲ್ಲ. ಹಾಗಿದ್ದಾಗ ಏನು ಮಾಡಬೇಕು ನಾವು? ಅಂದರೆ ಹೆಸರು ಇಲ್ಲವೇ ಇಲ್ಲ. ಈಗ ನಾನು ಹೇಳೋದೇನು, ಹೆಸರು ಇಲ್ಲದಿದ್ದರೆ ನಾನು ಮತದಾರರ ಪಟ್ಟಿಯಲ್ಲಿ ಸೇರಿಲ್ಲ, ನಾನು ನೋಂದಾಯಿಸಿಲ್ಲ, ನೋಂದಾಯಿಸ್ಕೊಂಡ್ರೆ ಸರಿ ಹೋಯ್ತು. ಎರಡು ಕಡೆ ಇರುವಂಥದ್ದು ಹೆಂಗೆ ಗೊತ್ತಾಗುತ್ತೆ? ಎರಡು ಕಡೆ ಇರೋದು ಸರಿಯಾಗಿ ನೋಡಿದರೆ, ಉದಾಹರಣೆಗೆ ಹಂತ ಹಂತವಾಗಿ ನೋಡ್ಬೋದು. ಒಂದು, ನನ್ನ ಹೆಸರು ನನ್ನ ಸಂಬಂಧಿಕರ ಹೆಸರು ಸೇರಿಕೊಂಡು ಅದೇ ರೀತಿ ಸೇರಿಕೊಳ್ಳುವವರ ಸಂಖ್ಯೆ ಎಷ್ಟಿದೆ. ಒಂದು, ಅದೇ ಮನೆಯಲ್ಲಿ ಕರೆಕ್ಟ್ ಇದರದು 99% ಡೂಪ್ಲಿಕೇಟ್. ಅದೇ ಭಾಗದಲ್ಲಿದ್ದರೆ 50-60% ಡೂಪ್ಲಿಕೇಟ್ ಎಂಟ್ರಿ. ಅದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿದ್ದರೆ 25-30 ಇರ್ಬೋದು. ಯಾವುದೇ ದೇಶದ ಭಾಗದಲ್ಲಿದ್ದರೆ ಅದು 5-6 ಇರ್ಬೋದು. ಅದಾದಮೇಲೆ ಅದನ್ನು ಶಾರ್ಟ್ ಲಿಸ್ಟ್ ಮಾಡಿದ ಮೇಲೆ ಗುರುತಿನ ಫೋಟೋ ಇರುತ್ತೆ, ಫೋಟೋ ಕಂಪೇರ್ ಮಾಡಿ ನೋಡ್ಬೋದು ಸಾಫ್ಟ್ವೇರ್ ಮೂಲಕ. ಹೌದೌದು. ಫೋಟೋ ಕಂಪ್ಯಾರಿಸನ್ ಆದರೆ ಮತ್ತೆ ಫಿಸಿಕಲ್ ವೆರಿಫಿಕೇಷನ್ಗೆ ಹೋಗಬೇಕು. ಇದು ಹಂತ ಹಂತವಾಗಿ ಮಾಡಿದರೆ ತುಂಬ ಕಷ್ಟದ ಕೆಲಸ ಅಲ್ಲ. ಇನ್ನು ನಿಖರತೆ ಮತ್ತು ಗುರುತಿಸುವಿಕೆ ತಾಂತ್ರಿಕ ಅಂಶಗಳು ಪಟ್ಟಿಯ ಗುಣಮಟ್ಟವನ್ನು ಅಳೆಯೋದಕ್ಕೆ ಹೇಗೆ ಸಹಾಯ ಮಾಡ್ತವೆ? ಇದು ಮತ್ತೊಂದು ಅಧ್ಯಾಯ. ಈಗ ಇಷ್ಟು 1 ಕೋಟಿಗಿಂತ ಜಾಸ್ತಿ ಜನರನ್ನು ಮತಪಟ್ಟಿಯಿಂದ ತೆಗೆದುಹಾಕೋ ವ್ಯವಸ್ಥೆ ಆಗ್ತಾ ಇದೆ. ASDDO ಪಟ್ಟಿಯಲ್ಲಿ ಇದೆ. ಅಥವಾ ಬೆಂಗಳೂರಲ್ಲೇ ನೋಡಿದರೆ ಸಾಮಾನ್ಯ 45 ಲಕ್ಷದಷ್ಟು ಜನರನ್ನು ತೆಗೆದುಹಾಕೋದಿದೆ. ಬೆಂಗಳೂರಿಗೆ ಬರೋಣ, ಒಂದು ಸ್ಯಾಂಪಲ್ ಮಾದರಿಯಾಗಿ ನೋಡಲಿಕ್ಕೆ. ಯಾಕಂದರೆ ಅತಿ ಹೆಚ್ಚು ಧಕ್ಕೆ ಬಂದಿದ್ದು ಬೆಂಗಳೂರಲ್ಲಿ ಅಂತ ಅಂದ್ಕೊಳ್ಳೋಣ. ಹೌದು. ನಾವೇನು ಮಾಡಬೇಕಂದ್ರೆ ಕ್ರಮ ಪ್ರಕಾರವಾಗಿ ಇದೆ ಸ್ಟ್ಯಾಟಿಸ್ಟಿಕಲ್ ಮೆಥಡ್. ಯಾವುದೇ ವಿಷಯ ನಮಗೆ ಸಿಕ್ಕರೂ ಕೂಡ ಅದರ ನಿಖರತೆ ಎಷ್ಟಿದೆ, ಅದರ ಗುಣಮಟ್ಟ ಎಷ್ಟಿದೆ ನೋಡಲಿಕ್ಕೆ ಭಾಳ ಸುಲಭ ಅಂದರೆ ಅದೊಂದು ತತ್ವ. ಹೌದು. ಒಂದು ಸ್ಯಾಂಪಲ್ ತಗೊಳ್ಬೇಕು. ಬೆಂಗಳೂರಿಗೆ ಸೀಮಿತವಾಗಿ ಇಟ್ಕೊಂಡ್ರೆ ಒಂದು 20 ಕಾನ್ಸ್ಟಿಟ್ಯೂನ್ಸಿನ ತಗೊಳ್ಳೋಣ. ಇಲ್ಲ, ಬೆಂಗಳೂರಲ್ಲಿ ಇರೋದು 28, 10 ಕಾನ್ಸ್ಟಿಟ್ಯೂನ್ಸಿನ ತಗೊಳ್ಳೋಣ. ಅದು ರ್ಯಾಂಡಮ್ಲಿ. ಇಲ್ಲ ನನಗೆ ಬಸವನಗುಡಿನೇ ನೋಡಬೇಕು ಅಥವಾ ನನಗೆ ರಾಜರಾಜೇಶ್ವರಿ ನಗರನೇ ನೋಡಬೇಕು ಅಂತ ಅಲ್ಲ, ರ್ಯಾಂಡಮ್ಲಿ ತಗೊಳ್ಬೇಕು. ಸರಿ. ತಗೊಂಡ್ಮೇಲೆ ಅದರಲ್ಲಿ ಮತ್ತೊಮ್ಮೆ ರ್ಯಾಂಡಮ್ಲಿ ಒಂದಷ್ಟು ASDDO ಲಿಸ್ಟನ್ನು ತಗೊಳ್ಬೇಕು. ಒಂದು 20 ತಗೊಳ್ಳೋಣ. ಈ 20ರಲ್ಲಿ ಮತ್ತೊಂದು ಮತಪಟ್ಟಿಯಲ್ಲಿ 20 ತಗೊಂಡ್ರೆ, ASDDO ಲಿಸ್ಟ್ ತಗೊಂಡ್ರೆ ಅದರಲ್ಲಿ ಒಂದು 40 ತಗೊಳ್ಳೋಣ ಎಲ್ಲದರಿಂದ. ಒಟ್ಟು ಸೇರಿ ಒಂದು 4,000 ಮತದಾರರ ಹೆಸರು ನಮಗೆ ಸಿಗ್ಬೋದು. ಈ 4,000 ಮತದಾರರ ಹೆಸರನ್ನು ಆ ಪಟ್ಟಿಗಳ ಗುಣಮಟ್ಟ ಹೇಗಿದೆ ಅಂತ ನೋಡೋದು ಮತ್ತೊಂದು ವಿಷಯ. ಒಂದು 20 ಜನರ ಟೀಮ್ ಬೇಕಾಗ್ಬೋದು, 15-20 ಜನರ ಟೀಮ್ ಬೇಕಾಗ್ಬೋದು. ಅವರ ಮನೆಗಳಿಗೆ ಹೋಗಿ ಇದು ನಿಜವಾಗ್ಲೂ ಅವರು ಪರ್ಮನೆಂಟ್ಲಿ ಶಿಫ್ಟೆಡ್, ಡೆಡ್, ಡಿಲೀಟೆಡ್ ಅಂತ ನಿಖರಪಡಿಸಬೇಕು. ಇದು ಸೋಷಿಯಲ್ ಆಡಿಟ್ ಥರ. ಆವಾಗ ಯಾವುದು ಸರಿಯಾಗಿ
ASDDO ಲಿಸ್ಟಲ್ಲಿದೆ, ಯಾರ ಹೆಸರು ತೆಗಿಬೇಕಿತ್ತೋ ಅದು ತೆಗೆದಿದ್ದಾರೆ. ದ್ಯಾಟ್ ಶೋಸ್ ದ ಪ್ರಿಸಿಷನ್, ನಿಖರತೆ. ಅದು ತೆಗೆಯೋರನ್ನು ತೆಗೆದಿದ್ದಾರೆ ಅಂತ. ತೆಗಿಬಾರ್ದವರನ್ನು ತೆಗೆದಿದ್ದಾರೆ, ಯಾರ ಹೆಸರು ಉಳಿಬೇಕಿತ್ತೋ ಅವರ ಹೆಸರನ್ನು ತೆಗೆದಿದ್ದಾರೆ. ಅದು ಫಾಲ್ಸ್ ನೆಗೆಟಿವ್. ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯ. ಅಧಿಕಾರಿಗಳ ನಿರ್ಲಕ್ಷ್ಯ ಅಲ್ಲ, ಹಲವಾರು ಕಾರಣಕ್ಕಾಗಿರ್ಬೋದು. ಇಷ್ಟೊಂದು ಮಟ್ಟದಲ್ಲಿ ಆಗ್ತಿರುವಾಗ ಈಗ ಒಬ್ಬ BLO ಕೆಳಗೆ, ಈಗ ನಮ್ಮ ಬೂತಲ್ಲಿ ಒಬ್ಬ BLO ಇದ್ದಾರೆ, 1315 ಜನ ಮತದಾರರಿದ್ದಾರೆ. 1315 ಮತದಾರ ಅಂತ ಆದರೆ ಒಂದು 400 ಮನೆಗಳಿಗಾದರೂ ಹೋಗಬೇಕು. ಹೌದು. ಒಂದು ತಿಂಗಳಲ್ಲಿ ಇಷ್ಟು ಕೆಲಸ ಮಾಡಿಸೋದು, ಅದು BLS ಹೆಲ್ಪ್ ಮಾಡ್ಬೋದಿತ್ತು, ಮಾಡಿದಾರೋ ಇಲ್ಲ ನಂಗೆ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ಕೆಲವು ಮಂದಿ ನಾವು ಕೂಡ ಸಹಕರಿಸೋದಿಲ್ಲ. ಇಷ್ಟರಲ್ಲಿ 1-1.5 ತಿಂಗಳಲ್ಲಿ ಇಷ್ಟು ಕೆಲಸ ಮಾಡಿದ್ದು ಶ್ಲಾಘನೀಯ. BLOs ಬಗ್ಗೆ ನಾನು ಈಗ ದೂರೋದಿಲ್ಲ, ಕರೆಕ್ಟ್, ಯಾಕಂದರೆ ಅವರ ಕೆಲಸ ಸುಲಭದ್ದಲ್ಲ. ಲೋಪದೋಷಗಳಾಗ್ತಿತ್ತು, ಅದನ್ನು ನಾವು ಸ್ವೀಕರಿಸಬೇಕು. ಚುನಾವಣೆ ಇಲ್ಲ, ಅವರು ಮಾಡಿದ್ದೆಲ್ಲ ಸರಿ ಇದೆ ಅಂತ ಹೇಳ್ಕೊಂಡು ಕೂತ್ರೆ ಸರಿಯಲ್ಲ. ಲೋಪದೋಷಗಳು ಸಾಧ್ಯತೆ ಇದೆ ಅಂತ ಒಪ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ಪ್ರಿಸಿಷನ್ ಆ್ಯಂಡ್ ರಿಕಾಲ್ ಅಂತಾರೆ. ಒಂದು ಫಾಲ್ಸ್ ಪಾಸಿಟಿವ್, ಒಂದು ಫಾಲ್ಸ್ ನೆಗೆಟಿವ್. ಕರೆಕ್ಟ್. ಇದನ್ನು ಸೇರಿಸ್ಕೊಂಡು ಅದರ ಓವರಾಲ್ ಎಕ್ಯುರಸಿ ಎಷ್ಟಿದೆ ಅಂತ ಅದರ ಗುಣಮಟ್ಟ ನೋಡ್ತೇವೆ ನಾವು. ಅಂದರೆ ಫಾಲ್ಸ್ ಪಾಸಿಟಿವ್ ಡಿವೈಡ್ ಬೈ ಫಾಲ್ಸ್ ಪಾಸಿಟಿವ್ ಪ್ಲಸ್ ಟ್ರೂ ಪಾಸಿಟಿವ್, ಅದು ಎಕ್ಯುರಸಿ ಆಗುತ್ತೆ. ರಿಕಾಲ್ ಟ್ರೂ ಪಾಸಿಟಿವ್ ಡಿವೈಡ್ ಬೈ ಟ್ರೂ ಪಾಸಿಟಿವ್ ಪ್ಲಸ್ ಫಾಲ್ಸ್ ನೆಗೆಟಿವ್. ಫಾರ್ಮುಲಾ ಬಿಟ್ಬಿಡಿ, ಅದಕ್ಕೊಂದು ಸರಿಯಾದ ಮಾರ್ಗ ಇದೆ. ಇದು ಮಾಡಿಬಿಟ್ಟು ಮತ್ತು ನಾವು ಎಷ್ಟು ಸ್ಯಾಂಪಲ್ ನೋಡಿದ್ದೇವೆ ಅಂತ ಹೇಳಿಕೊಂಡು, ಬಹಳ ಚಿಕ್ಕ ಸ್ಯಾಂಪಲ್ ಅಥವಾ ದೊಡ್ಡ ಸ್ಯಾಂಪಲ್, ದೊಡ್ಡದಾದಷ್ಟು ಅದರ ನಿಖರತೆ ಜಾಸ್ತಿ, ಗುಣಮಟ್ಟ ಜಾಸ್ತಿ. ಅದರಲ್ಲಿ ನಮ್ಮದು ಎಕ್ಯುರಸಿ, ಓವರಾಲ್ ಎಕ್ಯುರಸಿ ಎಷ್ಟು ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಅಂತ ನಾವು ನೋಡ್ತೇವೆ. ಕರೆಕ್ಟ್. ಶೇಕಡ ಎಷ್ಟು ತಪ್ಪಿರಬಹುದು ನಮ್ಮ ಸರ್ವೆಯಲ್ಲಿ, ಶೇಕಡ ಎಷ್ಟು ತಪ್ಪಿರ್ಬೋದು ASDDOನಲ್ಲಿ ಅಂತ ನಾವು ಹೇಳ್ಬೋದು. ವಿಜ್ಞಾನ ಪೂರಕವಾಗಿ ಹೇಳ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ಹೇಳ್ಬೋದು. ಅದರ ಮಟ್ಟ ಚೆನ್ನಾಗಿದ್ದರೆ ಗಾಬರಿ ಪಟ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಎಲ್ಲ ಒಂದೆರಡು ಲೋಪದೋಷಗಳು ಇದ್ದೇ ಇರ್ತವೆ, ಅದರ ಬಗ್ಗೆ ನಾವು ಸುಮ್ಮನೆ ಬೀದಿಯಲ್ಲಿ ಹೋಗಿ ಗಲಾಟೆ ಮಾಡೋದಲ್ಲ. ಅದರಲ್ಲೇ ತೊಂದರೆ ಇದ್ದರೆ ಮತ್ತೆ ಆಳಕ್ಕೆ ಹೋಗಬೇಕು, ಯಾಕೆ ಸರಿಯಾಗಿಲ್ಲ. ಕರೆಕ್ಟ್. ಓಕೆ. ಈಗ ಉದಾಹರಣೆಗೆ ನನಗೆ ಪ್ರಕಟ ಆಗಿ ಸಿಕ್ಕಿದಷ್ಟು ಸಮಯದಲ್ಲಿ ನಾನು ಬಸವನಗುಡಿದು ನೋಡಿದೆ, ಎಲ್ಲ ತಗೊಂಡು ನಮ್ಮ ಭಾಗದ್ದು ನೋಡಿದರೆ ಪೂರ್ತಿ ಎಲ್ಲ, ನಾನು ಬಹಳ ಚಿಕ್ಕ ಸ್ಯಾಂಪಲ್ ನೋಡ್ಲಿಕ್ಕೆ ಆಯ್ತು ಅಷ್ಟೇ. ಒಬ್ಬನೇ ಮಾಡೋ ಕೆಲಸ ಅಲ್ಲ ಇದು, ಮನೆ ಮನೆಗಳಿಗೆ ಹೋಗಿ ಮಾಡೋದು. ನಾನು ಸಾಮಾನ್ಯ 30 ಮಂದಿಯ ಹೆಸರನ್ನು ನೋಡಿದೆ. ಸರಿ. ASDDO ಲಿಸ್ಟಲ್ಲಿರೋದು 30 ಮಂದಿಯ ಹೆಸರನ್ನು ನೋಡಿದೆ. ಈ 30 ಮಂದಿ ಅಂದರೆ ಅವರ ಹೆಸರನ್ನು ತೆಗೆದುಹಾಕಲಾಗತ್ತೆ ಅನ್ನೋ ಸೂಚನೆ. ಈ 30 ಮಂದಿಯಲ್ಲಿ 22 ಮಂದಿದ್ದು ಸರಿಯಾಗಿ ಮಾಡಿದ್ದಾರೆ, ಅಂದರೆ ಅವರ ಮನೆಯಲ್ಲಿ ವಾಸವಾಗಿಲ್ಲ, ಕೆಲವರು ಮೃತಪಟ್ಟಿದ್ದಾರೆ. 22 ಮಂದಿದ್ದು ತೆಗೆದು ಹಾಕಬೇಕಿತ್ತು 30 ಮಂದಿಯಲ್ಲಿ. 2 ಮಂದಿದ್ದು ಅಂದರೆ ಅದು ಟ್ರೂ ಪಾಸಿಟಿವ್, 22 ಟ್ರೂ ಪಾಸಿಟಿವ್ ಆಯಿತು. ಕರೆಕ್ಟ್. 2 ಜನರದ್ದು ಹೆಸರು ಇರಬೇಕಿತ್ತು ಪಟ್ಟಿಯಲ್ಲಿ, ASDDOನಲ್ಲಿ ಇರಬಾರ್ದಿತ್ತು, ಅದು ಇದೆ. ಇದು ಫಾಲ್ಸ್ ನೆಗೆಟಿವ್. ಅಂದರೆ ಅವರು ತೆಗೆದುಹಾಕೋದಕ್ಕೆ ಕಾರಣ ಇಲ್ಲದಿದ್ದರೂ ನೀವು ಹಾಕಿದ್ದೀರಾ, ಅದು ಸರಿಪಡಿಸ್ಕೊಳ್ಬೋದು. ಅದು ಸರಿಪಡಿಸ್ಕೊಳ್ಬೋದು. ಮತ್ತೊಂದು 4 ಮಂದಿಯ ಹೆಸರು ಇರಬೇಕಿತ್ತು, ಅಂದರೆ ಅವರ ಹೆಸರು ತೆಗೆದು ಹಾಕಬೇಕು. ಅವರು ನಮ್ಮ ಬೀದಿಯಲ್ಲಿ ಇಲ್ಲದೆ 3 ವರ್ಷ ಆಯಿತು. ಹೌದು. ಅವರ ಹೆಸರು ತೆಗೆದು ಹಾಕಿಲ್ಲ. ಈಗ ನೋಡಿ 3 ಥರ ತಪ್ಪಾಯಿತು. ಒಂದು ಯಾರದು ಇರಬಾರ್ದಿತ್ತೋ ಅವರದ್ದಿದೆ, ಯಾರು ಇರಬೇಕಿತ್ತೋ ಅವರದ್ದಿಲ್ಲ, ಅವ್ರು ಇಲ್ವೇ ಇಲ್ಲ, ಅವರಲ್ಲಿ ಇಲ್ಲ. ಕೆಲವರು ಮೃತಪಟ್ಟಿದ್ದಾರೆ, ಕೆಲವರು ದೂರ ಹೋಗಿದ್ದಾರೆ. ಈ ಥರ ತಪ್ಪುಗಳನ್ನು ನಾವು ಸ್ಯಾಂಪಲ್ ಆಗಿ ತಗೊಂಡು ಅದನ್ನು ಎನಲೈಸ್ ಮಾಡಿದರೆ ಇದು ಕಷ್ಟದ ಕೆಲಸ ಅಲ್ಲ. ಕರೆಕ್ಟ್. ಸಾಕಷ್ಟು ಟೂಲ್ಸ್ ಇವೆ, ಅದರ ಬಗ್ಗೆ ಮಾಡಲಿಕ್ಕೆ ನಾನು ಮನೇಲಿ ಕೂತ್ಕೊಂಡು ಮಾಡೋದಾದರೆ ದೊಡ್ಡ ಟೀಮಿಗೆ ಮಾಡೋದೇನು ಕೆಲಸ.